ಮೂರನೇ ಭಾಗ ಬಿ ಎ ಮೂರನೇ ಭಾಗದ ಬಿ ಎ ಮೂರನೇ ಸೆಮಿನ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ದಿವಸ ನೇರವಾಗಿ ದೆಹಲಿ ಸುಲ್ತಾನದ ಮೊದಲ ಅರಸನಾದ ಕುತುಬುದ್ದೀನ್ ಐಬಕನ ಕುರಿತು ಗಮನಿಸೋಣ. ಕುತುಬುದ್ದೀನ್ ಐಬಕ 1206 ರಿಂದ 1210 ಭಾರತದ ಇತಿಹಾಸದಲ್ಲಿ ಮೊದಲ ಇಸ್ಲಾಂ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವ್ಯಕ್ತಿ. ದೆಹಲಿ ಸುಲ್ತಾನರ ಇತಿಹಾಸ ಪ್ರಾರಂಭವಾಗುತ್ತೆ 1206ರಿಂದ. ಹಾಗೆ ಇವನು ಯಾರು, ಯಾಕೆ ದೆಹಲಿಯನ್ನು ಗೆದ್ದುಕೊಂಡ, ಹೇಗೆ ಗೆದ್ದುಕೊಂಡ, ಹಾಗೂ ತನ್ನದಾಗಿರ್ತಕ್ಕಂಥ ಇಸ್ಲಾಂ ಸಾಮ್ರಾಜ್ಯನ ಹೇಗೆ ಸ್ಥಾಪಿಸಿದ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಮೊಹಮ್ಮದ್ ಗೋರಿಗೆ ಗಂಡು ಮಕ್ಕಳ ಇರಲಿಲ್ಲ. ಇವನ ಆಡಳಿತದ ಅವಧಿಯಲ್ಲಿ ಅನೇಕ ತುರ್ಕರನ್ನ ತನ್ನ ಆಸ್ಥಾನದಲ್ಲಿ ನೇಮಕ ಮಾಡಿಕೊಂಡಿದ್ದ. ಅವರನ್ನೇ ಪ್ರೀತಿಯಿಂದ ಸಾಕಿ ಉನ್ನತ ಸ್ಥಾನಗಳನ್ನು ನೀಡಿದ. ಅಂಥವರಲ್ಲಿ ಅನೇಕರಿದ್ದಾರೆ, ಐಬಕನು ಒಬ್ಬ. ಅಂದ್ರೆ ನೋಡಿದ್ರೆ ಭಾರತದಲ್ಲಿ ಅರಬರ ದಾಳಿಗಳು, ಗಜನಿ ಮೊಹಮ್ಮದನ ದಾಳಿಗಳು ಮತ್ತು ಗೋರಿ ಮೊಹಮ್ಮದನ ದಾಳಿಗಳು. ಈ ಗೋರಿ ಮೊಹಮ್ಮದನ ನಂತರದಲ್ಲಿ ಐಬಕನ ಇತಿಹಾಸ ಪ್ರಾರಂಭವಾಗುತ್ತೆ. ಹಾಗೆ ಐಬಕ ಯಾರು ಅಂತ ನಾವು ಪ್ರಶ್ನೆ ಮಾಡಿದ್ರೆ, ಈ ಗೋರಿ ಮೊಹಮ್ಮದನ ಗುಲಾಮನಾಗಿರುವವ ಹಾಗೂ ನಿಷ್ಠೆಯಿಂದ ಸೇವೆ ಸಲ್ಲಿಸಿರುವವ, ಆ ನಿಷ್ಠೆಯ ಪ್ರತಿಫಲವಾಗಿ ರಾಜನಿಗೆ ಪ್ರೀತಿಯನ್ನ ತೋರಿಸಿದವ ಹಾಗೂ ರಾಜನ ಬಗ್ಗೆ ಪ್ರೀತಿ ಹೊಂದಿದವ. ಅದರ ಪರಿಣಾಮವಾಗಿ ಅವನಿಗೆ ಉನ್ನತ ಸ್ಥಾನವನ್ನು ನೀಡಿದ್ದಾನೆ, ಪಡೆದುಕೊಂಡಿದ್ದಾನೆ. ಐಬಕ ಒಬ್ಬನಿಗೆ ಅಲ್ಲ, ಇನ್ನು ಅನೇಕ ಇದ್ದಾರೆ. ಆ ಐಬಕನಲ್ಲಿರತಕ್ಕಂಥ ಗುಣಗಳ ಪ್ರತಿಫಲವಾಗಿ ಅವನು ಗೋರಿ ಮೊಹಮ್ಮದನ ಉತ್ತರಾಧಿಕಾರಿಯಾಗಿದ್ದಾನೆ. ಹಾಗೆ ನೋಡೋಣ ಗೊತ್ತಾಗುತ್ತೆ. ಇವನ ಸೋದರಿಯಾದ ಗಿಯಾಸ್ ಉದ್ದೀನ್ ಘೋರ ರಾಜ್ಯದ ಉತ್ತರಾಧಿಕಾರಿಯಾಗಿದ್ದ. ತಾಜ್ ಉದ್ದೀನ್ ಇಲ್ದುವಜ ಗಜನಿಯ ಉತ್ತರಾಧಿಕಾರಿಯಾಗಿದ್ದ ಅಥವಾ ದೊರೆಯಾಗಿದ್ದ. ನಾಸಿರ್ ಉದ್ದೀನ್ ಕುಬಾಚ ಉಚ್ಚ ಮತ್ತು ಮುಲ್ತಾನಗಳಲ್ಲಿ ಅಧಿಕಾರಿಯಾಗಿದ್ದ. ಅಂದ್ರೆ ಇವನ ಗೋರಿ ಮೊಹಮ್ಮದನ ಕಾಲಕ್ಕೆ ಇವರೆಲ್ಲ ಎಲ್ಲೆಲ್ಲಿ ಇದ್ರು ಅಂತಕ್ಕಂಥ ಮಾಹಿತಿ ಇರುವಂತ. ಹಾಗೆ ಭಾರತದ ಪ್ರಾಂತಗಳ ರಾಜ ಪ್ರತಿನಿಧಿಯಾದ ಐಬಕ ದೆಹಲಿ ಮತ್ತು ಸುತ್ತಲಿನ ಪ್ರದೇಶಗಳಿಗೆ ಒಡೆಯನಾಗಿದ್ದ ಅಥವಾ ಅಧಿಪತಿಯಾಗಿದ್ದ. ಹೀಗೆ ಘೋರ ಪ್ರಾಂತಕ್ಕೆ ಒಬ್ಬ ಅಧಿಪತಿ, ಗಜನಿಯ ಪ್ರಾಂತಕ್ಕೆ ಒಬ್ಬ ಅಧಿಪತಿ, ಉಚ್ಚ ಮತ್ತು ಮುಲ್ತಾನಕ್ಕೆ ಒಬ್ಬ ಅಧಿಪತಿ, ಹಾಗೂ ದೆಹಲಿ ಮತ್ತು ಸುತ್ತಮುತ್ತ ಪ್ರದೇಶಕ್ಕೆ ಒಬ್ಬ ಅಧಿಪತಿ. ಹೀಗಾಗಿ ಗೋರ ಸಾಮ್ರಾಜ್ಯದ ಇತಿಹಾಸ ನಮಗೆ ಬೇಕಾಗಿಲ್ಲ, ಗಜನಿ ಇತಿಹಾಸ ನಮಗೆ ಬೇಕಾಗಿಲ್ಲ. ಬಟ್ ಉಚ್ಚ ಮತ್ತು ಮುಲ್ತಾನ ಇತಿಹಾಸ ಮುಂದೆ ಬರುತ್ತೆ. ಹಾಗೆ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶ. ಈ ದೆಹಲಿಯಲ್ಲಿ ಐಬಕ ಅಧಿಪತಿಯಾಗಿದ್ದಾನೆ, ಅವನು ಪ್ರಬಲನೂ ಆಗಿದ್ದಾನೆ. ಹಾಗೆ ಮುಂದಿನ ದಿನಗಳಲ್ಲಿ ಗೋರಿ ಮೊಹಮ್ಮದನ ಉತ್ತರಾಧಿಕಾರಿಯಾಗಿ ಅಧಿಕಾರವನ್ನು ಸ್ಥಾಪಿಸಬಲ್ಲವನು. ಸರಿ, ಹಾಗಾದ್ರೆ ಹಾಗೆ ಅಧಿಕಾರ ಸ್ಥಾಪಿಸಿದ, ಏನ್ ಮಾಡಿದ ನೋಡೋಣ. ಆರಂಭಿಸಬೇಕು ಅಂದ್ರೆ ಗೋರಿ ಮೊಹಮ್ಮದನ ಗುಲಾಮನ ಆಗೋದಕ್ಕಿಂತ ಮುಂಚೆ ಏನಿತ್ತು ಇವನ ಸ್ಥಿತಿಗತಿ. ಇವನು ತುರ್ಕಸ್ತಾನದ ತುರ್ಕಿ ದಂಪತಿಗಳಿಗೆ ಜನಿಸಿದ ವ್ಯಕ್ತಿ. ನಾವಿಲ್ಲಿ ಸ್ವತಂತ್ರ ತಂದೆ ತಾಯಿಯಿಂದ ಜನ್ಮ ತಾಳಿದಂತ ವ್ಯಕ್ತಿಗಳು ಮುಂದೆ ಗುಲಾಮರಾಗಿ ಮಾರಲ್ಪಟ್ಟದಿಂದ ಇವರು ಸ್ಥಾಪಿಸಿದ ಸಾಮ್ರಾಜ್ಯವನ್ನು ಗೋರಿ ಸಾಮ್ರಾಜ್ಯ ಎಂದು ಕರೆದಿದ್ದೇವೆ ಅಂತಕ್ಕಂಥದಕ್ಕೆ. ಹಾಗಾಗಿ ಯಾರು ಅಂತ ಹೇಳ್ತಾನೆ. ಬಟ್ ಇವರನ್ನ ವರ್ತಕನೊಬ್ಬ ಪರ್ಷಿಯಾದ ನಿಶಾಪುರದ ಖಾಜಿಯಾದ ಬಕರ್ ಉದ್ದೀನ್ ಅಬ್ದುಲ್ ಅಜೀಜ್ ಕುಪ್ಪರಿಗೆ ಮಾರಾಟ ಮಾಡಲಾಯಿತು. ಇವನನ್ನ ಮಾರಾಟ ಮಾಡ್ತಾರೆ. ತಗೊಂಡಿರ್ತಕ್ಕಂಥ ಕಾಜಿ ತನ್ನ ಮಕ್ಕಳ ಜೊತೆಗೆ ಧಾರ್ಮಿಕ ಮತ್ತು ಸೈನಿಕ ವಿಷಯಗಳನ್ನ, ಹಾಗೆ ಕುದುರೆ ಸವಾರಿ ಮುಂತಾದ ವಿಷಯಗಳನ್ನ ಕಲಿಸಿಕೊಡ್ತಾರೆ. ಬಹುಶಃ ಐಬಕನಲ್ಲಿರ್ತಕ್ಕಂಥ ಗುಣಗಳ ಪರಿಣಾಮವಾಗಿಯೋ ಅಥವಾ ಕಾಜಿಯ ಗುಣವೋ ಒಟ್ಟಾರೆ ಐಬಕರಿಗೆ ಜ್ಞಾನ ಸಿಗುತ್ತೆ. ಬರೀ ಗುಲಾಮ ಅಂತ ಟ್ರೀಟ್ ಮಾಡಲ್ಲ. ಹೀಗಾಗಿ ಅವತ್ತಿನ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಪಡ್ಕೊಳ್ತಾನೆ. ಅದರ ಪರಿಣಾಮ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಕಾಜಿಯ ಮರಣಾನಂತರ ಇವರಿಗೆ ಜ್ಞಾನ ಸಾಯ್ತಾರ. ಅವನ ನಂತರ ಅವರ ಮಕ್ಕಳು ಇವರನ್ನ ವರ್ತಕನೊಬ್ಬನಿಗೆ ಮಾರಾಟ ಮಾಡಿದರು. ಅವತ್ತಿನ ಕಾಲಕ್ಕೆ ಮಾರಾಟ ಮಾಡ್ತಕ್ಕಂಥ ಪ್ರಕ್ರಿಯೆ ತೋರಿಸುತ್ತೆ. ಹೀಗಾಗಿ ವ್ಯಾಪಾರವನ್ನು ಮಾರಾಟ ಮಾಡ್ತಾರೆ. ಮಾರಾಟ ಪರಿಣಾಮ
ಗುಣಕ್ಕೆ ಅವನು ಮುಂದೆ ಬೆಳವಣಿಗೆ ಆಗ್ತದೆ. ಆ ಬೆಳವಣಿಗೆ ಆದ ಅವನಿರ್ತಕ್ಕಂಥ ಏನು ಗುಣಗಳು? ಕುರುಪಿಯಾಗಿದ್ದರೂ ಸಕಲ ಗುಣಗಳಿಂದ ಹಾಗೂ ಶ್ಲಾಘನೀಯ ಭಾವನೆಗಳಿಂದ ಗೋರಿಮಮ್ಮನ ಪ್ರೀತಿಗೆ ಪಾತ್ರನಾದನು. ಐಬಕನ ನಿಷ್ಠೆ, ಧೈರ್ಯ, ಉದಾರತೆ, ಕಾರ್ಯಪ್ರವೃತ್ತಿಯನ್ನು ಮೆಚ್ಚಿದ ಗೋರಿಮಮ್ಮದ ಇವನನ್ನ ಸಾಮ್ರಾಟನ ಶ್ರೇಣಿಯ ಒಂದು ವಿಭಾಗಕ್ಕೆ ಒಡೆಯನನ್ನಾಗಿ ನೇಮಕ ಮಾಡಿದ. ಸೊ ಗೋರಿಮಮ್ಮನ ಸಹಿತ ಒಬ್ಬ ಅಧಿಪತಿಯಾಗಿ ನೇಮಕ ಆಗ್ತಾನೆ. ನಂತರದಲ್ಲಿ ಅಮೀರ್ ಇ ಅಖರ್ ಅಶ್ವಶಾಲೆಯ ಅಧಿಪತಿ ಎಂದು ನೇಮಕಗೊಂಡ. ಕುದುರೆಯ ಮೇಲ್ವಿಚಾರಕನಾಗಿ ನೇಮಕ ಆಗ್ತಾನೆ ಅಂತ. ಅಂದ್ರೆ ಹಂತ ಹಂತವಾಗಿ ಅವನು ಬೆಳವಣಿಗೆ ಆಗೋದಕ್ಕೆ ಅವಕಾಶವಾಗುತ್ತೆ. ವೆರಿ ಇಂಪಾರ್ಟೆಂಟ್. 1191ರಲ್ಲಿ ತರಾಯಿ ಕಾಲದಲ್ಲಿ ಗೋರಿಮಮ್ಮದ ಸೋತು ವಾಪಸ್ಸಾಗಿ ಹೋಗಿದ್ದ ಅಂತ. ಬಟ್ 1192 ಮತ್ತೆ ಇದಾಗುತ್ತೆ, 5 ಗೆಲ್ತಾರೆ. ಸೊ 1192 ತರಾಯಿ ಕಾಲದಲ್ಲಿ ದೊರೆಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ರ ಪರಿಣಾಮವಾಗಿ ಗೆಲುವು ಕಾರಣ ಆಗ್ತಾರೆ. ಭಾರತದಲ್ಲಿ ಹೊಸದಾಗಿ ಆಕ್ರಮಿಸಿಕೊಂಡ ಪ್ರದೇಶಗಳ ಆಡಳಿತದಲ್ಲಿ ಅವುಗಳ ಅಧಿಕಾರಿಯಾಗಿ ನೇಮಕ ಮಾಡಿದ. ಅಂದ್ರೆ ನೀನೇ ಗೆದ್ದುಕೊಂಡಿದ್ದಪ್ಪ, ನಿನ್ನ ಸಮರ್ಥನೆಯಲ್ಲಿ, ಹೀಗಾಗಿ ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶಕ್ಕೆ ನೀನೇ ಒಡೆಯನಾಗು ಹಾಗೂ ಇನ್ನಷ್ಟು ಪ್ರದೇಶಗಳನ್ನು ಗೆಲ್ಲುವಂತ ತಿಳ್ಕೊಂಡು ಅವನ ಲೀಡರ್ಶಿಪ್ ಮಾಡ್ತಾನೆ. ಅದರ ಪರಿಣಾಮವಾಗಿ ಅವನು ಮುಂದೆ ಆಕ್ರಮಿಸ್ತಾನೆ. ಸೊ ದೆಹಲಿಯನ್ನ ಕೇಂದ್ರಸ್ಥಾನವನ್ನಾಗಿ ಮಾಡಿಕೊಂಡು ಇಂದ್ರಪ್ರಸ್ಥವನ್ನ ಸೈನಿಕ ಕೇಂದ್ರವನ್ನಾಗಿ ಪರಿವರ್ತಿಸಿಕೊಂಡ. ಇಲ್ಲಿಂದ ಭಾರತ ಪ್ರದೇಶಗಳನ್ನ ಇನ್ನಷ್ಟು ಗೆಲುವಿಗೆ ಅವಕಾಶ ನಿರ್ಮಾಣ ಮಾಡಿಕೊಳ್ತಾನೆ ಕುತುಬುದ್ದೀನ್ ಐಬಕ. ಸೊ 1192ರಲ್ಲಿ ಹಾನ್ಸಿ, ಮೀರತ್, ರಣತಂಬೋರ್ ಮತ್ತು ಕೋಯಿಲ್ಗಳನ್ನು ವಶಪಡಿಸಿಕೊಂಡ. ತನ್ನ ಒಡೆಯನ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ಉಳಿಸಿಕೊಂಡ. ಅಂದ್ರೆ ಒಡೆಯ ಭಾರತೀಯ ದಂಡಯಾತ್ರೆಗಳ ನಾಯಕನಾಗಿ ನೇಮಕ ಮಾಡಿದ್ನಲ್ಲ, ಸೊ ಗೆದ್ದು ಅವನ ಆಯ್ಕೆ ಮಾಡಿದ್ದು ಸೂಕ್ತ ಮತ್ತು ಸ್ಥಿತಿ ನಿರ್ಮಾಣ ಮಾಡ್ಕೊಳ್ತಾನೆ. ಅಂದ್ರೆ ಅಡ್ಡಿಲ್ಲ, ಏನು ಆಯ್ಕೆ ಮಾಡಿದ್ದು ಒಳ್ಳೇದಾಯ್ತು ನಾನು ಅಂತಕ್ಕಂಥ ಭಾವನೆಗಳನ್ನ ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ತಕ್ಕಂತೆ ಸ್ಪಂದಿಸಿದ ಅಂತ ನಾವು ಹೇಳ್ಬೋದು ಅಂತ. ಹಾಗೆ 1194ರಲ್ಲಿ ಏತವಾದ್ ಜಿಲ್ಲೆಯಲ್ಲಿ ಯಮುನಾ ನದಿಯ ದಂಡೆಯ ಮೇಲನ್ನ ಚಾಂದವಾರ ಬಳಿ ಕನೌಜದ ಅರಸನಾದ ರಾಜ ಜಯಚಂದ್ರನನ್ನು ಸೋಲಿಸಿ ಕೊಲೆ ಮಾಡಿದ. ಉತ್ತರ ಭಾರತದ ಇತಿಹಾಸದಲ್ಲಿ ಭಾರತೀಯ ಅರಸುಮಂತನದ ಕೊನೆಯ ಅರಸುಮಂತನ ಈ ಕನೌಜದ ದೊರೆ. ಈ ಕನೌಜದ ದೊರೆಯ ಜಯಚಂದ್ರನನ್ನು ಸೋಲಿಸುವ ಮೂಲಕ ತನ್ನ ಸಮರ್ಥನನ್ನು ಪ್ರದರ್ಶಿಸಿದ ಹಾಗೂ ಕೊಲೆ ಆಗಿದ್ದರಿಂದ ಅಲ್ಲಿ ಯಾವ ಸಮಸ್ಯೆಗಳು ಇಲ್ಲ ಅಂತ ನಿರ್ಮಾಣ ಮಾಡಿಕೊಳ್ತಾನೆ. ಸೊ ಹೀಗಾಗಿ ಕನೌಜವನ್ನು ಗೆದ್ದುಕೊಳ್ಳಲಾಯಿತು. 1195 ಬಯಾನವನ್ನು ಗೆದ್ದುಕೊಂಡ. ಇವೆಲ್ಲ ಗೋರಿಮಮ್ಮದನ ಗುಲಾಮನಾಗಿ ಗೆದ್ದುಕೊಂಡಂತ ಸ್ಥಳಗಳು, ಪ್ರದೇಶಗಳು. ಹಾಗೆ ಅಲಿಗಢವನ್ನು ವಶಪಡಿಸಿಕೊಂಡ. ಅಜ್ಮೀರ್ ದಂಗೆಯನ್ನು ಅಡಗಿಸಿದ. ಈ ಅಜ್ಮೀರದಲ್ಲಿ ದಂಗೆ ಇದ್ರು ಆ ದಂಗೆಯನ್ನು ದಮನಗೊಳಿಸ್ತಾರೆ. ಹಾಗೆ 1197-12ರಲ್ಲಿ ಗ್ವಾಲಿಯರನ್ನ ಗೆದ್ದುಕೊಂಡ. 1197ರಲ್ಲಿ ತನಗೆ ಕಿರುಕುಳ ಕೊಡುತ್ತಿದ್ದಂತ ಗುಜರಾತ್ ದೊರೆ ಎರಡನೆಯ ಭೀಮದೇವನ ವಿರುದ್ಧ ಯುದ್ಧ ಸಾರಿ ರಾಜಧಾನಿ ಅನಿಲ್ವಾಡವನ್ನು ಲೂಟಿ ಮಾಡಿದ. ಈ ಯುದ್ಧದಲ್ಲಿ 15,000 ರಜಪೂತರು ಮರಣ ಹೊಂದಿದರು. ಘನಘೋರವಾಗಿರ್ತಕ್ಕಂಥ ಯುದ್ಧ. ಅಂತ ಯುದ್ಧವನ್ನು ಸಹಿತ ಐಬಕ ಗೆಲ್ಲುವಂತ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅನ್ನೋದನ್ನ ಇದು ಪ್ರೂವ್ ಮಾಡುತ್ತೆ ಅಥವಾ ಸಾಕ್ಷಾತ್ಕಾರ ಮಾಡುತ್ತೆ. ಹಾಗೆ 1997ರಲ್ಲಿ ಚಾಮ್ನಾರ್ ಮತ್ತು ಕನೌಜವನ್ನು ಆಕ್ರಮಿಸಿದ. ನಂತರ ಜಿಪುತಾಂಡ್ರ ದಂಡೆಕೊಂಡು ಸಿರೋಹಿ ರಾಜ್ಯ ಮತ್ತು ಮಾಳವದ ಕೆಲವು ಭಾಗವನ್ನು ವಶಪಡಿಸಿಕೊಂಡ. 1202ರಲ್ಲಿ ಬುಂದೇಲಖಂಡದ ಕಾಲಿಂಜರ ಕೋಟೆಗೆ ಮುತ್ತಿಗೆ ಹಾಕಿ ಚಂದೇಲ ದೊರೆ ಪರಮಾರ್ಥಿ ದೇವನನ್ನು ಸೋಲಿಸಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದ. ಸೊ ಒಂದೊಂದಾಗಿ ಭಾರತೀಯ ಪ್ರದೇಶಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಬರ್ತಾ ಇದ್ದಾವೆ. ಐಬಕ ತನ್ನ ಸಾಮರ್ಥ್ಯನ ಬೆಳೆಸಿಕೊಳ್ತಾ ಬರ್ತಾ ಇದ್ದಾನೆ ದಂಡಯಾತ್ರೆ ನಾಯಕನಾಗಿ. ನಂತರ ಮಹೋಬ ಮತ್ತು ಖಜುರಾಹೋಗಳನ್ನು ವಶಪಡಿಸಿಕೊಂಡ. ಹಿಂದೂಸ್ತಾನದ ಅತ್ಯಂತ ಸಂಪದ್ಭರಿತವಾದ ನಗರಗಳನ್ನಾದ ಬದ್ವಾನ್ ನಗರವನ್ನ ಆಕ್ರಮಿಸಿಕೊಂಡ. ಸೊ ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂಥ ನಗರವನ್ನು ಪಡ್ಕೊಳ್ಳೋಕೆ ಸಾಧ್ಯವಿದೆ. ಹೀಗೆ 13ನೇ ಶತಮಾನದ ಪ್ರಾರಂಭದ ವೇಳೆಗೆ 1206ಕ್ಕಿಂತ ಮುಂಚೆ ಪಶ್ಚಿಮದಲ್ಲಿ ಸಿಂಧೂ ನದಿಯಿಂದ ಎಡಭಾಗಕ್ಕೆ, ಪೂರ್ವದಲ್ಲಿ ಗಂಗಾ ನದಿಯವರೆಗಿನ ಬಹುಭಾಗವು ಮುಸ್ಲಿಂ ಪಡೆಗಳು ಪಡೆದುಕೊಂಡಿದ್ದವು ಅಥವಾ ಕುತುಬುದ್ದೀನ್ ಐಬಕ ಗೆದ್ದುಕೊಂಡಿದ್ದ. ಆ ಎಲ್ಲ ಪ್ರದೇಶಗಳಿಗೆ ಒಡೆಯನಾಗಿದ್ದ. ಅದು ಇನ್ನು ಗೋರಿಮಮ್ಮದನ ಗುಲಾಮನಾಗಿ ದಂಡಯಾತ್ರೆಯ ನಾಯಕನಾಗಿದ್ದಾನೆ.
ಜೊತೆಗೆ ಬರುತ್ತೆ. ಅದು ಯಾಕೆ ನೋಡೋಣ. ಐಬಕನ ಸಿಂಹಾಸನಾರೋಹಣ. 1206 ಮೊಹಮ್ಮದ್ ಗೋರಿ ಕೊಲೆಯಾಗಲ್ಪಟ್ಟನು. ಇವನ ರಾಜ. ಅವನಿಗೆ ಮಕ್ಕಳಿಲ್ಲದಿದ್ದರಿಂದ ಕಲಹ ಏರ್ಪಟ್ಟಿತು. ಆಂತರಿಕ ಕಲಹನ ಕರೆದಿದೆ. ಐಬಕನನ್ನ ಇತಿಯಾರ್ ಉದ್ದುದ್ದೀನ್ ಮತ್ತು ನಾಸಿರ್ ಉದ್ದುದ್ದೀನ್ ಕುಬಾಚಾ ಮುಂತಾದ ಭಾರತದಲ್ಲಿನ ಮುಸಲ್ಮಾನ ಅಧಿಕಾರಿಗಳು ಭಾರತದ ದೊರೆ ಎಂದು ಅಂಗೀಕರಿಸಿದರು. ಇವನೇ ಜಾಗ ಇಟ್ಕೊಂಡಿದ್ದ, ಇವನೇ ಲೀಡರ್ ಆಗಿದ್ದ. ಹೀಗಾಗಿ ಇವನೇ ನಮ್ಮ ಪ್ರದೇಶಕ್ಕೆ ಒಡೆಯ ಅಂತ ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ಅನೇಕರ ಒತ್ತಾಯದ ಮೇರೆಗೆ ಕುತುಬುದ್ದೀನ್ ಐಬಕ್ ದೆಹಲಿ ಸಿಂಹಾಸನ ಇರೋದಕ್ಕೆ ಅವಕಾಶವಾಗುತ್ತೆ 1206ರಲ್ಲಿ. ಸೊ ಯಾವಾಗ ಗೋರಿಯ ಮರಣದ 3 ತಿಂಗಳ ನಂತರ ಐಬಕ್ ಲಾಹೋರ್ನಲ್ಲಿ 24 ಜೂನ್ 1206ರಲ್ಲಿ ಸ್ವತಂತ್ರವಾದ ಅಧಿಕಾರ ವಹಿಸಿಕೊಂಡ ಅಥವಾ ಸಿಂಹಾಸನಾರೋಹಣ ಮಾಡಿದ. ಈಗ ಅವನು ಮಲಿಕ್ ಮತ್ತು ಸಿಪಾಹ್ಸಲಾ ಬಿರುದನ್ನು ಹೊಂದಿದ. ಇನ್ನು ರಾಜ ಅಂತ ಬಿರುದನ್ನು ಪಡ್ಕೊಂಡಿಲ್ಲ. ಸುಲ್ತಾನ ಸಿಪಾಹ್ಸಲಾ ಒಂದು ಪ್ರಾಂತದ ಅಧಿಪತಿ ಅಂತ ಕರೀತಾರೆ, ಪ್ರಾಂತಾಧಿಕಾರಿ. ಹೀಗಾಗಿ ಮಲಿಕ್ ಮತ್ತು ಸಿಪಾಹ್ಸಲಾ ಅಂತಕ್ಕಂಥ ಪದವಿಯನ್ನು ಪಡ್ಕೊಂಡಿದ್ದಾನೆ ಸುಲ್ತಾನ. ಸುಲ್ತಾನ್ ಎಂಬ ಬಿರುದನ್ನು ಹೊಂದಿರಲಿಲ್ಲ, ಏಕೆಂದರೆ ಈತನು ಗೋರಿಯಿಂದ ಸಮ್ಮತಿಯ ಪತ್ರವನ್ನು ಪಡೆದಿರಲಿಲ್ಲ. ಇನ್ನೂ ಪರ್ಮಿಟೆಡ್ ಲೆಟರ್ ಸಿಕ್ಕಿರಲಿಲ್ಲ. ಹಾಗೂ ತನ್ನ ಹೆಸರಿನಲ್ಲಿ ನಾಣ್ಯಗಳನ್ನ ಅಚ್ಚು ಹಾಕಿಸಲಿಲ್ಲ. ಅಲ್ಲದೆ ತನ್ನ ಹೆಸರಿನಲ್ಲಿ ಕುತುಬಾವನ್ನು ಓದಿರಲಿಲ್ಲ. ಕಾರಣ ತಾಂತ್ರಿಕವಾಗಿ ಒಂದು ರಾಜನಾಗಲು ಸಾಧ್ಯತೆ ಇರಲಿಲ್ಲ. ಯಾರು ಕುತುಬಾವನ್ನು ಪಠಿಸ್ತಾರೋ ಅವರು ಮಾತ್ರ ಸುಲ್ತಾನ್ ಆಗಲಿಕ್ಕೆ ಅವಕಾಶ ಅಂತಕ್ಕಂಥ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಅದಕ್ಕಾಗಿ ಒಂದು ಗದಿಗೆ ಇರಬೇಕು, ಅಲ್ಲಿ ಕುತುಬಾವನ್ನು ಪಠನೆ ಮಾಡಬೇಕು, ಹಾಗೆ ರಾಜ ಅಂತ ಘೋಷಿಸಿಕೊಳ್ಬೇಕು. ಅಂದಾಗ ಅವನನ್ನು ಸುಲ್ತಾನ್ ಅಂತ ಕರೆಯಲಿಕ್ಕೆ ಸಾಧ್ಯವಾಗುತ್ತೆ. ಬಟ್ ಇನ್ನು ಹಾಗೆ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವನು ರಾಜನಲ್ಲ ಅಂತ ಹೇಳ್ತಾನೆ. ಸರಿ, ಮುಂದೆ ಏನಾಯ್ತು ನೋಡಿದ್ರೆ 1208ರಲ್ಲಿ ಗೋರಿನ ಉತ್ತರಾಧಿಕಾರಿಯಾದ ಏನಾದ್ರು ಗೋರಿ ಮೊಹಮ್ಮದನ ಉತ್ತರಾಧಿಕಾರಿ ಅವನಿಂದ ಗಿಯಾಸ್ ಉದ್ದೀನ್ ಅನ್ನು ಇವನಿಗೆ ಬಿಡುಗಡೆ ಪತ್ರವನ್ನ, ಅಂದ್ರೆ ನೀನು ನನ್ನ ಗುಲಾಮದಿಂದ ಬಿಡುಗಡೆ ಆಗಿದ್ದೀಯಾ, ಹಾಗೂ ಗದ್ದಿಗೆಯ ಪರವಾಗಿ ಪ್ರಾತಿನಿಧ್ಯ ಸೂಚಿಸುವ ವಿಧಾನವನ್ನ ನಿನಗೆ ಪರ್ಮಿಷನ್ ಕೊಡಲಾಗಿದೆ, ನೀನು ಸ್ವತಂತ್ರವಾಗಿದೆಯಾ ಅನ್ನುವ ಲೆಟರ್ ಸಹಿತ ಹಾಗೂ ಸುಲ್ತಾನ ಎಂಬ ಬಿರುದನ್ನು ದಯಪಾಲಿಸಿದ. ನೀನು ಮುಂದೆ ದೆಹಲಿಯ ಪ್ರಾಂತಕ್ಕೆ ಸುಲ್ತಾನ ಅಥವಾ ನೀನು ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶಕ್ಕೆ ಸುಲ್ತಾನ ಅಂತಕ್ಕಂಥ ಹೆಸರನ್ನು ಕೊಡ್ತಾನೆ. ಹಾಗಾದ್ರೆ ಏನ್ ಮಾಡಿದ? ಸೊ ಅರಸನಾಗೋದಕ್ಕಿಂತ ಮುಂಚಿತವಾಗಿ ಅನೇಕ ಪ್ರದೇಶಗಳನ್ನು ಗೆದ್ದುಕೊಂಡಿದ್ದೇನೆ ಕುತುಬುದ್ದೀನ್ ಐಬಕ್. ಅದು ಅರಸನಾದ ಮೇಲೆ ಗೆಲ್ಲು ವಿಚಾರ ಕೈ ಬಿಡ್ತಾನೆ. ಅದ್ರ ಅನಿವಾರ್ಯವಾಗಿ ಒಂದು ಪ್ರದೇಶದಲ್ಲಿ ಯುದ್ಧ ಮಾಡಬೇಕಂತೆ ಗೆಲ್ತಾನೆ ಅಂಪೆ. ಅಂದ್ರೆ ಅಧಿಕಾರ ಬಂದ್ಮೇಲೆ ತನ್ನ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಯಾಕೆ ನೋಡೋಣ. ಸೊ ಸಾಧನೆಗಳನ್ನು ರಾಜನಾದ ಮೇಲೆ ಏನ್ ಮಾಡಿದ? ಅಧಿಕಾರ ವಹಿಸಿಕೊಂಡ ಮೇಲೆ ಸಾಮ್ರಾಜ್ಯ ವಿಸ್ತರಣೆಗೆ ಪ್ರಾಧಾನ್ಯತೆ ನೀಡದೆ ಎಕ್ಸ್ಟೆನ್ಷನ್ ಮಾಡಕ್ ಹೋಗಲ್ಲ. ತನ್ನ ಸ್ಥಾನ ಭದ್ರಪಡಿಸಿಕೊಳ್ಳಲು ಪ್ರಯತ್ನಿಸಿದ. ಗೆದ್ದಿರುವಂತದ್ದೇ ಉಳಿದ್ರೆ ಸಾಕು, ಅಷ್ಟಕ್ಕೆ ನಾನು ಅಧಿಪತಿ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಹೊಂದಿದ್ದಾನೆ. ಅದಕ್ಕಾಗಿ ವೈವಾಹಿಕ ಸಂಬಂಧದಿಂದ ರಾಜ್ಯ ರಕ್ಷಣೆಗೆ ಪ್ರಾಮುಖ್ಯತೆ ನೀಡಿದ. ತನ್ನ ಸುತ್ತಮುತ್ತಲಿನ ಪ್ರಬಲ ರಾಜ್ಯಗಳ ಜೊತೆಗೆ ಸಂಬಂಧದ ಮೂಲಕ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾನೆ. ಹಾಗೆ ಏನ್ ಮಾಡಿದ? ಗಜನಿಯ ಇಂದೋಜನ ಮಗಳನ್ನ ತಾನು ಮದುವೆಯಾದ. ಅಂದ್ರೆ ಗಜನಿ ಮೇನ್ ಹೆಡ್ ಕ್ವಾರ್ಟರ್ಸ್, ಅದ್ರ ಜೊತೆಗೆ ಸಂಬಂಧ ಬೆಳೆಸಿಕೊಳ್ತಾನೆ. ಹಾಗೆ ತನ್ನ ಸಹೋದರನ ಸಿಂಧದ ನಾಸಿರುದ್ದೀನ್ ಕುಬಾಚನಿಗೆ ಕೊಟ್ಟು ಮದುವೆ ಮಾಡಿದ. ಸೊ ಗಜನಿ ಸಂಪರ್ಕ ಬಂತು, ಸಿಂಧದ ಸಂಪರ್ಕ ಬಂತು, ಘೋರದ ಸಂಪರ್ಕ ಬಂದಿದೆ. ಯಾಕಂದ್ರೆ ಲೆಟರ್ ಕೊಟ್ಟಿದ್ದಾನೆ. ಹಾಗೆ ತನ್ನ ಗುಲಾಮನ ಅಂತರ್ಜನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ. ಹೆಂಗೆ ಗೋರಿ ಮೊಹಮ್ಮದ್ ಗುಲಾಮ ಐಬಕನ ಗುಲಾಮ ಅಂತಂಶ ಅತ್ಯಂತ ಸ್ಟ್ರಾಂಗ್, ಅವನಿಗೆ ತನ್ನ ಮಗಳನ್ನು ಕೊಟ್ಟು ತನ್ನ ಹತ್ರ ಉಳಿಸ್ಕೊಳ್ತಾನೆ. ರಾಜ ರಕ್ಷಣೆಗೆ ಅವನ ಪಾತ್ರ ತಗೋತಾನೆ. ಹೀಗೆ ವೈವಾಹಿಕ ಸಂಬಂಧದ ಮೂಲಕ ಸಾಮ್ರಾಜ್ಯ ರಕ್ಷಿಸಲಿಕ್ಕೆ ಪ್ರಯತ್ನಿಸಿದ. ಆದಾಗೂ ಇದರ ಸಂಭವಿಸ್ತಾರೆ. ಅದು ಯಾಕೆ ನೋಡೋಣ. ಗಜನಿಯ ಇಂದೋಜ ಐಬಕನ ಮಾವನಾಗಿದ್ದರು. ಗಜನಿಗೂ ಐಬಕನಿಗೂ ಸಂಬಂಧ ಇದ್ದರೂ ಸಹಿತ ಐಬಕನಿಗೆ ಸಂಬಂಧ ಇದೆ, ಆದ್ರೆ ಕುಬಾಚನಿಗೆ ಸಂಬಂಧ ಇಲ್ಲ. ಆ ಕಾರಣಕ್ಕೆ ಸೊ ಘೋರಿಯ ಆಕ್ರಮಿಸಿಕೊಂಡ ಪೂರ್ಣ ಸಾಮ್ರಾಜ್ಯ ತನ್ನದೆಂದು ನಂಬಿದ್ದ. ಅಂದ್ರೆ ಗೋರಿ ಸಾಮ್ರಾಜ್ಯದ ಭಾಗ ದೆಹಲಿ, ಹಾಗೆ ಸಿಂಧದ ಕುಬಾಚ್, ಇವೆಲ್ಲ ನಾನು ಅಂತಕ್ಕಂಥ ಭಾವನೆ ಹೊಂದಿದೆ. ಐಬಕನ್ನು ಸೋಲಿಸಿದವರು ಸಹಿತ ಉಳಿದವರನ್ನು ನಾನು ಸೋಲಿಸಬಹುದಲ್ಲ ಅನ್ನೋ. ಹೀಗಾಗಿ ಇಂದೋಜ ಭಾರತದ ಪಂಜಾಬ್ ಪ್ರಾಂತದ ಮೇಲೆ ಅಧಿಕಾರ ಸ್ಥಾಪಿಸಲು ಪ್ರಯತ್ನಿಸಿದ. ಸಿಂಧದ ಕುಬಾಚನನ್ನು ಓಡಿಸಿದ. ಆ ಪಂಜಾಬ್ ಪ್ರಾಂತ ಉಳಿತಾನ ಕುಬಾಚಿದ್ದ, ಅವನನ್ನು ಓಡಿಸ್ತಾನೆ. ಆದ್ರೆ ಒಂದ್ ಕಡೆಗೆ
ಗಜನಿಯದೊಳಗೆ ಇಂದೋಜ ಐವಕ್ಕನಿಗೆ ಹಾಗೆ ಕುಬಾಜಿನ ಸಹಿತ ಸಂಬಂಧಿಕ ಆಗ್ತಾನೆ. ಸೊ ಕುಬಾಜಿನ ರಕ್ಷಿಸುವಂತ ಕಾರ್ಯವನ್ನ ಐವಕ್ ಮಾಡ್ತಾನೆ. ಹೀಗಾಗಿ ಐವಕ ಸಿಂಧದ ಕುಬಾಜಿನ ಸಪೋರ್ಟಿಗೆ ಬರ್ತಾನೆ. ಇಂದೋಜನನ್ನ ಸೋಲಿಸಿ ಅನುಮಾನಿಸಿದ ಗಜನಿಯವರಿಗೆ ಬೆನ್ನಟ್ಟಿಕೊಂಡು ಹೋಗಿ ಅವನನ್ನು ಗಜನಿಯಿಂದ ಓಡಿಸ್ತಾರೆ. ಕೆಲವು ಕಾಲ ಗಜನಿಯವರಿಗೆ ಗಜನಿ ತನ್ನ ಅಂಡರಲ್ಲಿ ಇಟ್ಟುಕೊಳ್ತಾನೆ. ಆದ್ರೆ ಪುನಃ ಗಜನಿಗೆ ಅಗತ್ಯ ಆಗಮಿಸಿದಾಗ ಅಲ್ಲಿಂದ ವಾಪಸ್ ಆಗಿರ್ತಾನೆ ಅಂತಂದ್ರೆ ಗಜನಿ ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಪರಿಣಾಗಿ ಅಧಿಕಾರ ಇಟ್ಕೊಳ್ಬೇಕಾಗ್ತದೆ ಅಂತ. ಹೀಗೆ ಇಂದೋಜನನ್ನ ಸೋಲಿಸಿದ್ದು ಇವನ ಒಂದೇ ಒಂದು ಸಹ ಅಧಿಕಾರಕ್ಕೆ ಬಂದಾಗ ಇಲ್ಲಿ ಇಂದೋಜನ ಸಹಿತ ತನ್ನ ಸಾಮ್ರಾಜ್ಯ ತಾನು ಉಳಿಸ್ಕೋತಾರೆ. ಅಂದ್ರೆ ಅಲ್ಲಿರ್ತಕ್ಕಂಥ ಜನತೆ ಪರಿಣಾಮವಾಗಿ ಅವ್ರು ಸಪೋರ್ಟ್ ತಗೊಂಡು ಇಂದೋಜನ ಅವನಿಗಾಗುತ್ತೆ. ಸಿಂಧದ ಕುಮಾರನಿಗೆ ಸಿಂಧ ಆಗುತ್ತೆ. ಹಾಗೆ ದೇವಿ ಪ್ರಾಂತಕ್ಕೆ ಐವತ್ತಿಗೆ ದೇವಿ ಆಗುತ್ತೆ. ಅಂದ್ರೆ ಯಾರು ಸೋಲಿಲ್ಲ, ಯಾರು ಗೆಲ್ಲಿಲ್ಲ. ಬಟ್ ಐವಕ್ಕೆ ಗೆದ್ದಿದ್ದಾನೆ. ಆದ್ರೆ ಅವೇನು ಸಿಂಧವನ್ನು ಗೆದ್ಕೊಂಡು ಅಥವಾ ಇಂದೋಜನ ಗೆದ್ಕೊಂಡು ಗಜಿನ ಗೆದ್ಕೊಂಡು ತನ್ನ ಸೇರ್ಪಡೆ ಮಾಡ್ಕೊಂಡಿಲ್ಲ ಅಂತ ಬರೀ ಗೆಲುವಿನಷ್ಟೇ ಸಂತೃಪ್ತಿ ಆಗ್ತಾರೆ. ಅಂದ್ರೆ ಮೂರು ನೇತಾ ಪ್ರಕಾರ ಎದೆ ಪ್ರದೇಶಕ್ಕೆ ಒಡೆಯರಾಗ್ತಾರೆ. ಅಂದ್ರೆ ಈ ಯುದ್ಧ ಮಾಡಿ ಗೆದ್ದ ಅನ್ನೋ ಒಂದು ವಿಷಯವನ್ನು ಬಿಟ್ಟರೆ ಬೇರೇನೂ ಇಲ್ಲ ಅಂತ. ಅನಂತರದಲ್ಲಿ ಬಂಗಾಳ ಮತ್ತು ಬಿಹಾರದಲ್ಲಿ ಅತಂತ್ರವಾಗಿರ್ತಕ್ಕಂಥ ಮತ್ತು ಅಸ್ಥಿರವಾಗಿರ್ತಕ್ಕಂಥ ರಾಜಕೀಯ ಸ್ಥಿತಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಅಲ್ಲಿ ಮಾಡಿದ್ರೆ ಈಗ ಇಂದೋಜನ ಯುದ್ಧ ಮಾಡ್ತಾನೆ, ಐವಕ್ಕೆ ಯುದ್ಧ ಮಾಡ್ತಾನೆ, ಕುಬಾಚಿ ಯುದ್ಧ ಮಾಡ್ತಾರೆ, ನಾನೇ ಸ್ವತಂತ್ರ ಆಗಿರ್ತಕೊಂಡು ಬಂಗಾಳದ ಅರಸ ಪ್ರಯತ್ನಿರ್ತಾರೆ. ಹಾಗಾಗಿ ಅವನು ಕಂಟ್ರೋಲ್ ಇರ್ತಾನೆ. ಯಾರು ಅಲಿ ಮರ್ದನ್ ಖಾನ್ ಮತ್ತು ಕಿಲ್ಜು ಲೋಂಗೋಲರಿಗೆ ಕಲಹ ಉಂಟಾಗಿತ್ತು. ಐವಾಗ ಅಲಿ ಮರ್ದನ್ ಪರವಾಗಿ ಹೋರಾಡಿ ಜಯ ಗಳಿಸಿದ ಅಂತ ಅಲ್ಲಿರ್ತಕ್ಕಂಥ ಎಲ್ಲ ಹತ್ತಿಕ್ತಾನೆ. ಇದರಿಂದ ಅಲಿ ಮರ್ದನ್ ಖಾನ್ ದೆಹಲಿಯ ಸಾರ್ವಭೌಮತ್ವಕ್ಕೆ ಸಾಮಂತನಾಗಿ ಪ್ರತಿ ವರ್ಷ ಕಪ್ಪ ಕೊಡಲು ಒಪ್ಪಿಕೊಂಡ. ಅಂದ್ರೆ ನಾನು ಒಡೆಯ ನೀನು ಅಂತ ಹೇಳ್ಕೊಂಡು ನನಗೆ ಪ್ರತಿ ವರ್ಷ ಕಪ್ಪ ಕಾಣಿಕೆ ಕೊಡ್ತಾನೆ. ಹಾಗೆ ಕೆಲವು ರಜಪೂತರು ಹೋರಾಟದಲ್ಲಿ ತೊಡಗಿಸಿದ್ರಲ್ಲಿ ರಜಪೂತರು ಮತ್ತೆ ಸ್ವತಂತ್ರ ಆಗಲು ಟ್ರೈ ಮಾಡ್ತಾರೆ. ಸೊ ರಜಪೂತರು ಪುನಃ ಸ್ವತಂತ್ರ ಆಗಲು ಪ್ರಯತ್ನಿಸಿದರು. ಯಾರು? ಒಂದು ಚಂದೇ ಅರಸು ಕಾಲಿಂಜರವನ್ನು ವಶಪಡಿಸಿಕೊಂಡ. ಎರಡು ಗಹದ್ವಾರದ ಅರಸನಾಗಿರ್ತಕ್ಕಂಥ ಹರಿಶ್ಚಂದ್ರ ಫರೂಖಾಬಾದ್ ಮತ್ತು ಬಾದಾಮಿ ಮೇಲೆ ಪುನಃ ಹತೋಟಿಯನ್ನು ಪಡೆದುಕೊಂಡ. ಪ್ರತಿಹಾರರು ಗ್ವಾಲಿಯರನ್ನು ವಶಪಡಿಸಿಕೊಂಡರು. ಸೊ ಹೀಗೆ ರಜಪೂತರು ಅತಿಕ್ರಮಣ ಮಾಡತಕ್ಕಂಥ ಸಂದರ್ಭದ ಅವಧಿಯಲ್ಲಿ ಐವಕ ಆ ಕಡೆಗೆ ಗಮನ ಕೊಡುವುದೇ ಇಲ್ಲ. ಸೊ ತಾನು ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶ ಉಳಿದು ಸಾಕು, ಎಕ್ಸ್ಟೆನ್ಷನ್ ಬೇಡ ಅಂತ ಹಾಗಾಗಿ ರಜಪೂತರನ್ನು ಎದುರಿಸುವಂತ ಪ್ರಯತ್ನವನ್ನು ಐವಕ ಮಾಡಲೇ ಇಲ್ಲ ಅಂತ ಹೇಳ್ತಾರೆ. ಒಟ್ಟಾರೆ ಐವಕನ ಆಡಳಿತ ಸಿಂಧ, ಪಂಜಾಬ್, ದೆಹಲಿ ಮತ್ತು ದ್ವಾಬ್, ಗಂಗಾ ಯಮುನಾ ನದಿಗಳ ನಡುವಣ ಫಲವತ್ತಾಗಿರ್ತಕ್ಕಂಥ ಭೂಮಿ ಈ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆ ಪ್ರದೇಶಕ್ಕೆ ಒಡೆಯನಾಗಿತ್ತು ಅಂತ. ಅದ್ರ ಬೇಡಕ್ಕೂ ಐವಕ ಪ್ರಾಣ ಕಳ್ಕೊಳ್ಬೇಕಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕೆ? ಐವಕನ ಮರಣ. ಇವರು ರಾಜ್ಯ ವಿಸ್ತರಣೆಗೆ ಅಷ್ಟೊಂದು ಪ್ರಾಮುಖ್ಯತೆ ನೀಡಲಿಲ್ಲ. ರಜಪೂತರು ಸ್ವತಂತ್ರ ಆದರೂ ಅವರನ್ನ ಶಿಕ್ಷಿಸಲಿಲ್ಲ. ದೆಹಲಿಯಲ್ಲಿ ಹೆಚ್ಚಾಗಿರದೆ ಲಾಹೋರ್ನಲ್ಲೇ ಸಮಯವನ್ನು ಕಳೆಯುತ್ತಿದ್ದ. ಲಾಹೋರ್ನಲ್ಲಿ ಹಾಗೆ ಇವನು ಆಡಳಿತ ಮಾಡಿದ ಕೇವಲ 4 ವರ್ಷ ಮಾತ್ರ. ಅಂದ್ರೆ ಇವೆಲ್ಲ ದ್ವಿಬಳಕೆ ಕಾರಣ ಆಗ್ತದೆ. ಸೊ 12 ನವೆಂಬರ್ ತಿಂಗಳಲ್ಲಿ ಪೋಲೋ ಆಟ ಆಡುತ್ತಿರುವಾಗ ಕುದುರೆ ಮೇಲಿಂದ ಕೆಳಗೆ ಬಿದ್ದು ಗುಣಮುಖನಾದೆ ಮರಣ ಹೊಂದಿದ. ಸೊ ಲಾಹೋರ್ನಲ್ಲೇ ಪ್ರಾಣ ಪಡ್ಕೊತಾನ. ಲಾಹೋರ್ನಲ್ಲಿ ಸಮಾಧಿ ಮಾಡಲಾಯಿತು. ಅಲ್ಲಿ ಚಿಕ್ಕ ಸ್ಮಾರಕವೊಂದನ್ನು ನಿರ್ಮಿಸಲಾಯಿತು. ಈಗ ಐವಕ 1210 ಮರಣ ಹೊಂದಿದ. ಕೇವಲ ಅವಧಿ 4 ವರ್ಷ ಮಾತ್ರ. ಹಾಗೆ ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶಗಳು ಅರಸನಾಗೋದಕ್ಕಿಂತ ಮುಂಚಿತವಾಗಿ, ನಂತರದಲ್ಲ. ಒಟ್ಟಾರೆ ದೆಹಲಿ ಇತಿಹಾಸದಲ್ಲಿ ಇನ್ನೂ ಮುಸ್ಲಿಮರ ಶಾಶ್ವತವಾದಂಥ ಇತಿಹಾಸ ನಿರ್ಮಾಣ ಆಗಿಲ್ಲ. ಇನ್ನೂ ಸಮಯ ಬೇಕಾಗಿದೆ, ಅವಕಾಶ ಬೇಕಾಗಿದೆ. ಸೊ ಪರಿಣಾಮವಾಗಿ ನೆಕ್ಸ್ಟ್ ದಿನಮಾನದಲ್ಲಿ ಇವರ ಗುಲಾಮನಾಗಿರ್ತಕ್ಕಂಥ ಅಲ್ತಮ್ ಶಾ ಅಥವಾ ಇಲ್ತತ್ಮಿಷ್ ಶಾ ಅನೇಕ ಸಮಸ್ಯೆಗಳ ಮೂಲಕ, ಯುದ್ಧಗಳ ಮೂಲಕ ತನ್ನ ಸಾಮ್ರಾಜ್ಯವನ್ನ ಬಲಪಡಿಸಿಕೊಂಡು ಇಸ್ಲಾಂ ಸಾಮ್ರಾಜ್ಯಕ್ಕೆ ಶಾಶ್ವತವಾಗಿರ್ತಕ್ಕಂಥ ಅಡಿಪಾಯವನ್ನು ಹಾಕಿಕೊಡ್ತಾನೆ. ಅದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ದಿನಗಳಲ್ಲಿ ಗಮನಿಸೋಣ.